6 ಮಂತ್ ಟು 2 ಇಯರ್ ವರೆಗೂ ನೀವು ನಿಮ್ಮ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿ ಸಂತು ಯೂಟ್ಯೂಬ್ ಚಾನಲ್. ಏನೋ ಒಂಥರ ಚಂದ ಜೊತೆಯಲ್ಲಿ ನಾವು ಕಳೆಯೋ ಕ್ಷಣ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬೇಬಿ ಫುಡ್ ರಾಗಿ ಸರಿ. ಆಫ್ಟರ್ 6 ಮಂತಿಂದ ನೀವು ನಿಮ್ಮ ಬೇಬಿಗೆ ಇದನ್ನು ಕೊಡ್ಬೋದು. ಕ್ವಾಂಟಿಟಿ ಕಡಿಮೆ ಕ್ವಾಂಟಿಟಿಯಿಂದ ನೀವು 2 ಇಯರ್ 3 ಇಯರ್ವರೆಗೂ ಕಂಟಿನ್ಯೂ ಮಾಡ್ಬೋದು. ನಿಮ್ಮ ಬೇಬಿಗೆ ಏನು ಪ್ರಾಬ್ಲಮ್ ಇಲ್ಲ ಇದರಿಂದ. ರಾಗಿ ಸರಿ ರೆಸಿಪಿ ನೋಡ್ಕೊಂಡು ಬನ್ನಿ, ಮತ್ತೆ ಮಾತಾಡೋಣ. 6 ಮಂತ್ ಟು 2 ಇಯರ್ವರೆಗೂ ನೀವು ನಿಮ್ಮ ಬೇಬಿಗೆ ರಾಗಿನ ತಿನ್ನಿಸ್ಬೋದು. ಈ ಕ್ವಾಂಟಿಟಿಯಲ್ಲಿ ರಾಗಿನ ತಗೋತಿದ್ದೀನಿ. ಇದು ನನ್ನ ಮಗಳಿಗೆ ಒಂದು 10 to 12 ಡೇಸ್ವರೆಗೂ ಆಗುತ್ತೆ. ನೀವು ನಿಮ್ಮ ಬೇಬಿ ಕ್ವಾಂಟಿಟಿ ನೋಡಿಕೊಂಡು ರಾಗಿನ ತಗೋಬೇಕಾಗತ್ತೆ. ನೋಡ್ತಿರ್ಬೋದು. ಆ್ಯಂಡ್ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ನೀವು ಏನು ಕ್ವಾಂಟಿಟಿಯಲ್ಲಿ ರಾಗಿ ತೊಗೊತೀರೋ ಅಷ್ಟು ರಾಗಿನೂ ನೀವು ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. 2 to 3 ಟೈಮ್ ವಾಶ್ ಮಾಡ್ಕೊಳ್ಳಿ ರಾಗಿನ. ರಾಗಿ ಪೌಡರ್ಗಿಂತ ರಾಗಿ ಯೂಸ್ ಮಾಡೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ. ಈಗ ಇದು ವಾಶ್ ಆಯಿತು. ರಾಗಿನ ಈ ಥರ ನೆರಳಲ್ಲಿ ಒಣಗಿಸ್ಬೇಕಾಗುತ್ತೆ. 1-2 ಅವರ್ಸ್ವರೆಗೂ ಒಣಗಲಿ. ನೋಡ್ತಿದ್ದೀರಲ್ಲ, ಇದು ಇವಾಗ ಕಂಪ್ಲೀಟಾಗಿ ಡ್ರೈ ಆಗಿದೆ. ಇದನ್ನು ನಾವು ಇವಾಗ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಆವಾಗಲೇ ತೋರಿಸಿದ್ನಲ್ಲ, ನಾನು 1 ಬೌಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ರಾಗಿನ. ನೀವು ಇದನ್ನು 1 ಮಂತ್ವರೆಗೂ ಇಟ್ಟು ಕೂಡ ನಿಮ್ಮ ಬೇಬಿಗೆ ತಿನ್ನಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬೇಬೀಸ್ಗೆ ಆವಾಗವಾಗ ಮಾಡಿ ಫ್ರೆಶ್ ಆಗಿ ಫುಡ್ ತಿನ್ನಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 15 ಡೇಸ್ವರೆಗೂ ಅಷ್ಟೇ ನಾನು ಮಾಡ್ಕೊಳ್ಳೋದು. ಇದನ್ನು ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಇವಾಗ ಫ್ರೈ ಆಗಿದೆ. ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದೇ ಬೌಲ್ಗೆ 7 to 8 ಬಾದಾಮ್, 7 to 8 ನಟ್ಸ್, 1-2 ಏಲಕ್ಕಿ, 7 to 8 ಕಾಜುನ ಹಾಕತಿದ್ದೀನಿ. ಇವನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಕೂಡ ಇವಾಗ ಫ್ರೈ ಆಗಿದೆ. ಆ್ಯಂಡ್ ಇದನ್ನು ಕೂಡ ಅದೇ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ. ತುಂಬಾ ಬಿಸಿ ಇರುತ್ತೆ, ಸ್ವಲ್ಪ ಹೊತ್ತು ತಣ್ಣಗಾಗೋಕೆ ಬಿಟ್ಬಿಡಿ. ಇದಕ್ಕೆ ನಾನು ಸ್ವಲ್ಪ ಜೀರಾ ಆ್ಯಡ್ ಮಾಡ್ತೀನಿ. ಬೇಬಿಗೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಜೀರಾ ಮತ್ತು ಏಲಕ್ಕಿ ಇರೋದ್ರಿಂದ. ಇದನ್ನು ಸ್ವಲ್ಪ ತಣ್ಣಗಾಗೋಕೆ ಬಿಟ್ಬಿಡೋಣ ಜೀರಾ ಹಾಕಿಬಿಟ್ಟು. ಇದು ಸ್ವಲ್ಪ ತಣ್ಣಗಾಗಲಿ. ಇದು ಇವಾಗ ತಣ್ಣಗಾಗಿದೆ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಫೈನಲಿ ಗ್ರೈಂಡ್ ಆಯಿತು. ನೋಡ್ತಿದ್ದೀರಲ್ಲ, ಈ ಥರ ಕ್ವಾಂಟಿಟಿಯಲ್ಲಿ ಇದು ಗ್ರೈಂಡ್ ಆಗುತ್ತೆ. ನೀವೇನಾದರೂ 6 ಮಂತ್ ಬೇಬೀಸ್ಗೆ ಯೂಸ್ ಮಾಡ್ತೀನಿ ಪೌಡರ್ನ ಅಂದರೆ ಬಟ್ಟೆಯಿಂದ ಸಾಣಿಸ್ಕೋಬೇಕಾಗುತ್ತೆ. ಯಾಕಂದರೆ ಬೇಬಿಗೆ ನಾವೇನು ಫುಡ್ ಕೊಟ್ಟಿರಲ್ಲ. ಹಾಗಾಗಿ ನನ್ನ ಮಗಳು ಆಲ್ರೆಡಿ 1 ಇಯರ್ ಇದ್ದಾಳೆ. ಹಾಗಾಗಿ ನಾನು ಇದರಿಂದ ಶೋಧಿಸ್ಕೊತೀನಿ. ನಿಮಗೆ ಬಟ್ಟೆಯಲ್ಲಿ ಸಾಣಿಸೋದು ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಬಿಟ್ಟು
15 ಡೇಸ್ವರೆಗೂ ನೀವು ನಿಮ್ಮ ಬೇಬಿಗೆ ಆರಾಮಾಗಿ ತಿನ್ನಿಸ್ಬೋದು. ಈ ರೆಸಿಪಿ ಮಾಡೋದು ಬೇಕಂದ್ರೂ ಕಾಮೆಂಟ್ ಮಾಡಿ, ನಾನು ನಿಮಗೆ ಮಾಡೋದು ಕೂಡ ತೋರಿಸ್ತೀನಿ. ಇದು ಇನ್ಸ್ಟೆಂಟ್ ಅಲ್ಲ, ಇದನ್ನು ಸ್ವಲ್ಪ ಕುದಿಸ್ಬೇಕಾಗತ್ತೆ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನೋಡಿದ್ರಲ್ಲ, ಇದು ಕಂಪ್ಲೀಟ್ ಆಗಿ ಮುಗೀತು. ಇವಾಗ ಪ್ರೊಸೀಜರ್ ಇದು ಒಂದು ಸ್ವಲ್ಪ ಬಿಸಿ ಇರುತ್ತೆ. ಇದನ್ನು ಸ್ವಲ್ಪ ತಣ್ಣಗೆ ಬಿಟ್ಬಿಟ್ಟು ಒಂದು ಏರ್ ಕಂಟೈನರ್ ಬಾಕ್ಸ್ನಲ್ಲಿ ಹಾಕಿಟ್ರೆ ನೀವು ಆರಾಮಾಗಿ 15 ಡೇಸ್ ಈ ಪೌಡರ್ನ ಯೂಸ್ ಮಾಡ್ಬೋದು. ಇದರದ್ದು ರೆಸಿಪಿ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಹೇಗೆ ಮಾಡೋದು ಅಂತ ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ರಲ್ಲ, ಎಷ್ಟೊಂದು ಈಸಿಯಾಗಿ ನೀವು ನಿಮ್ಮ ಬೇಬಿಗೋಸ್ಕರ ಮನೆಯಲ್ಲೇ ರಾಗಿ ಸರಿನ ಮಾಡ್ಕೋಬಹುದು. ಇದು ಯಾವುದೇ ತರ ಇನ್ಸ್ಟೆಂಟ್ ಫುಡ್ ಅಲ್ಲ, ನೀವು ಇದನ್ನ ಬಾಯ್ಲ್ ಮಾಡಬೇಕಾಗುತ್ತೆ. ಈ ರಾಗಿ ಸರಿದು ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನೀವು ನಿಮ್ಮ ಬೇಬಿಗೋಸ್ಕರ ಹೈಜೀನ್ ಫುಡ್ನ ಪ್ರಿಪೇರ್ ಮಾಡಬೇಕು ಅಂದರೆ ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ನೀವು ಆರಾಮಾಗಿ ನಿಮ್ಮ ಫ್ರೀ ಟೈಮಲ್ಲಿ 1 hour or 2 hour ಟೈಮಲ್ಲಿ ನೀವು ಇದನ್ನ ಮಾಡ್ಕೋಬಹುದು. ಔಟ್ಸೈಡ್ ಫುಡ್ ಬೇಬಿಗೆ ಹೆಲ್ದಿ ಅಲ್ಲ ಅಂತ ನನ್ಗೆ ಅನ್ಸುತ್ತೆ. ನೀವು ನಿಮ್ಮ ಚಾಯ್ಸಿಂಗ್ ಮೇಲೆ ನೀವು ಔಟ್ಸೈಡ್ ಫುಡ್ ಆದ್ರೂ ಕೊಡ್ಬೋದು ಅಥವಾ ಮನೆಯಲ್ಲೂ ಕೂಡ ಮಾಡಿ ಕೊಡ್ಬೋದು. ನೋಡಿದ್ರಲ್ಲ, ಇಷ್ಟಿತ್ತು ಇವತ್ತಿನ ವಿಡಿಯೋ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನಾನು ಡೈಲಿ ಬ್ಲಾಗ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀರಲ್ಲಿ ಒಣಗಿಸ್ಬೇಕಾಗುತ್ತೆ, 1-2 hours ಮಾಡ್ಕೋಬೇಕಾಗುತ್ತೆ. ಇದು ಕೂಡ ಇವಾಗ ಫ್ರೈ ಆಗಿದೆ. ನೀವೇನಾದರೂ 6 month ಬೇಬೀಸ್ಗೆ ಯೂಸ್ ಮಾಡ್ತೀನಿ ಪೌಡರ್ನ ಅಂದರೆ, ಬಟ್ ನಿಮ್ಮ ಬೇಬಿಗೋಸ್ಕರ ಮನೆಯಲ್ಲೇ ರಾಗಿ ಸರಿನ ಮಾಡ್ಕೋಬಹುದು. ಇದು ಯಾವುದೇ ತರ 6 month ಇಂದ ನೀವು ನಿಮ್ಮ ಬೇಬಿಗೆ ಇದನ್ನ ಕೊಡ್ಬೋದು.